ನಮಸ್ತೆ, ನಾನು ನಿಮ್ಮ ಆಶಿಕ್ ಅಗ್ರಿಸ್ಟಾರ್ಸ್ ಚಾನೆಲ್. ಬನ್ನಿ, ಇಲ್ಲಿ ಅಮ್ಮನ ಮನೆಯ ದನಗಳ ಪರಿಚಯ ಮಾಡಿಸ್ತೀನಿ ಇವತ್ತು ನಿಮಗೆ. ಸೀತಮ್ಮ ಅಂತ ನೋಡಿ, ಇದು ಸೀತಮ್ಮ ಹೇಳಿ. ಸೀತಮ್ಮ ಸೀತಮ್ಮ ನೋಡಿ, ಇದು ಸೀತಮ್ಮ. ಇದು ಲಕ್ಷ್ಮಿ. ಲಕ್ಷ್ಮಿ ಲಕ್ಷ್ಮಿ, ಇದು ಲಕ್ಷ್ಮಿ. ಇದು ನೋಡಿ ಅದ್ರ ಕರು. ಇದು ಪುಟ್ಟಗೌರಿ. ಪುಟ್ಟಗೌರಿ ಪುಟ್ಟಗೌರಿ. ಇದು ನೋಡಿ ಗಿರ್ ಸಾಹಿವಾಲ್ ಅಂತಾರಲ್ಲ ಆ ತಳಿ. ಇದು ಬಾಲು, ಗಣೇಶ ಕರುಗಳು ಅಲ್ವಾ? ಗಣೇಶ ಅಲ್ಲವಾ? ಇವೆಲ್ಲ ಹಳ್ಳಿ ದನಗಳು. ಇದು ಜಸ್ಸಿ. ಸೀತಮ್ಮ ಜಸ್ಸಿ. ಇದು ಹಳ್ಳಿ ದನ. ಜಸ್ಸಿ ಚೂರು ಕ್ರಾಸ್ ಇದೆ. ಇದು ಸಾಹಿವಾಲು ಗಿರ್ ಅಲ್ಲನೇ ಪುಟ್ಕೋರಿ. ನೋಡಿದ್ರಲ್ವಾ, ಅಮ್ಮನ ಮನೇಲಿ ಇಷ್ಟು ದನಗಳಿದ್ದಾವೆ. ಎಲ್ಲ ಈಗ ಹಾಲು ಕರೆದಾಯ್ತು, ಅವಕ್ಕೆ ಕುಡಿಯೋಕ್ಕೂ ಸಹಿತ ಕೊಟ್ಟಾಗಿದೆ. ಇನ್ನೇನು ಬಿಡಬೇಕಷ್ಟೇ, ಅವನಿಗೆ ಮೆನ್ಕೊಂಬರೋಕ್ಕೋಸ್ಕರ ಬಿಡಬೇಕು. ನೋಡಿ, ಎಲ್ಲ ಕಾಯ್ತಾ ಇದ್ದಾವೆ ಅದಕ್ಕೋಸ್ಕರನೇ. ರಾಜು ರಾಜು ಏ ರಾಜು, ಚಿನ್ನಿ ಚಿನ್ನಿ ಚಿನ್ನಿ. ಚಿನ್ನಿ ಬಾ. ಹರಿ ಓಂ, ನಮಸ್ತೆ, ನಾನು ನಿಮ್ಮ ಆಶಿಕ್ ಅಗ್ರಿಸ್ಟಾರ್ಸ್ ಚಾನೆಲ್. ನೋಡಿ, ಮತ್ತೆ ನಾನು ತೋಟಕ್ಕೆ ಬಂದಿದ್ದೆ. ಬನ್ನಿ, ಇಲ್ಲಿ ಬೇಡ ನೋಡಿ, ದನ ಮೇವಿಗೋಸ್ಕರ ಬಿಡುವಂತಹ ಜಾಗ ಇಲ್ಲಿ. ಅದಕ್ಕೋಸ್ಕರ ದನನ ಈಗ ಮನೆಗೆ ದಾಟ್ಸೋಕ್ಕೋಸ್ಕರ ಬಂದಿದ್ದೀನಿ ತಮ್ಮನ ಜೊತೆ. ಬನ್ನಿ, ನಿಮಗೂ ತೋರಿಸ್ತೀನಿ. ನೋಡಿ, ದನಗಳು ಕಾಯ್ತಾ ಇದ್ದಾವೆ. ಯಾವಾಗ ಗೇಟ್ ತೆಗಿತಾರೆ, ನಾವು ಮನೆಗೆ ಹೇಗೆ ಹೋಗೋದು ಅಂತ. ನೋಡಿ, ಪುಟ್ಟಗೌರಿ 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 ತೋರಿಸಿದ್ನಲ್ಲ, ಇಲ್ಲಿ ನೋಡಿ ಪುಟ್ಟಗೌರಿ ಮೆನ್ಕೊಂಡು ಬಂದು ನಿಂತಿದ್ದಾಳೆ. ಪುಟ್ಟಗೌರಿ ನೋಡಿದ್ರಲ್ವಾ? ಪುಟ್ಟಗೌರಿ ನೋಡಿ, ಕಾಯ್ತಾ ಇದ್ದಾರಲ್ಲ ಪುಟ್ಟಗೌರಿ. ಹಾಗೆಯಾ? ನಡಿ ಮಗ. ಸೀತಮ್ಮ, ಲಕ್ಷ್ಮಿ ನೋಡಿ, ದನ ದಾಟ್ಸೋಕ್ಕೋಸ್ಕರ ಕಾಯ್ತಾ ಇದೆ. ಶಾಲೆಯಲ್ಲಿ ಮಕ್ಕಳು ಮನೆಗೆ ಬಿಡತನ ಕಾಯ್ತಾ ಇದ್ದಂಗೆ ಇವು ಸಹಿತ ಮನೆಗೆ ಹೋಗೋಕ್ಕೋಸ್ಕರ ಕಾಯ್ತಾ ಇದ್ದಾವೆ. ಗೇಟ್ ತೆಗಿಯೋದನ್ನೇ. ಅಂತ ನೋಡಿ, ಇಲ್ಲಿ ಜಾಸ್ತಿ ಕಾಡ್ಕೋಣಗಳು, ಜಿಂಕೆಗಳು ಎಲ್ಲ ತಿರುಗಾಡುವಂತಹ ಜಾಗ. ಕಾಡ್ಕೋಣ ಇರುವ ಜಾಗ ಯಾವುದು ಅಂದರೆ ಇದೇ ಬೆಟ್ಟ. ಕಾಡ್ಕೋಣ ಸಿಕ್ಕಿರೂ ಸಿಗ್ಬೋದು ನಮ್ಮ ಕಣ್ಣಿಗೆ ಈ ಟೈಮಲ್ಲಿ ಸಹಿತ. ಇಲ್ಲ ಅಂದರೆ ಸಂಜೆ ಆದಮೇಲೆ ಬಂದರೂ ಬರ್ಬೋದು. ನನಗಿಲ್ಲೊಂದು ಉಂಬ್ಳ ಹತ್ತು ನೋಡಿ. ಉಂಬ್ಳ ಅಂತಿದ್ನಲ್ಲ, ನೋಡಿ ಮಲೆನಾಡಲ್ಲಿ ಉಂಬ್ಳ. ನೋಡಿ ಉಂಬ್ಳ ನೋಡಿ. ನೋಡಿ, ನಾನು ಹೇಳಿದ್ನಲ್ಲ ತೋಟದಲ್ಲೆಲ್ಲ ಔಷಧಿ ಗಿಡ ಎಲ್ಲ ಇರುತ್ತೆ ಅಂತ. ಇದು ನೋಡಿ ಸೊದ್ಗನ್ ಬೇರು, ಸೊದ್ಗ ಅಂತ ಇದೆಯಾ ನೋಡಿ, ಇದೇ ಸೊದ್ಗನ್ ಬೇರು.
ಇದನ್ನು ಕಷಾಯ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ, ರುಚಿನೂ ಇರುತ್ತೆ, ಆರೋಗ್ಯಕ್ಕೂ ಸಹಿತ ತುಂಬ ಒಳ್ಳೆಯದು. ನೋಡಿ ಬೇರು ಸಮೇತ ಕಿತ್ತಿದ್ದೀನಿ ನೋಡಿ. ಇದು ಹೀಗಿರುತ್ತೆ ಲೆಕ್ಕಕ್ಕೆ, ಈ ಥರ ಇರುತ್ತೆ. ಇದನ್ನು ಬೇರು ಸಮೇತ ಕಿತ್ತು ಇದನ್ನು ಜಜ್ಜಿ ಜೀರಿಗೆ ಹಾಕಿ ಕಷಾಯ ಮಾಡಿದ್ರೆ ಎಷ್ಟು ರುಚಿ ಇರುತ್ತಂದರೆ ಎಂಥ ಪರಿಮಳ ಇರುತ್ತೆ. ಇದು ನೋಡಿ, ದೀಪಾವಳಿ ಟೈಮಲ್ಲಿ ದನಕ್ಕೆ ಹಾರ ಮಾಡ್ತೀವಿ, ಉಗ್ಗಣ್ಣೆಕಾಯಿ ಅಂತ, ಅದರ ಬಳ್ಳಿ ಇದು, ಅದರ ಬಳ್ಳಿ. ಈಗ ಕಾಯಿ ಬಿಡಲ್ಲ, ದೀಪಾವಳಿ ಸಮಯದಲ್ಲಿ ಕಾಯಿ ಬಿಡುತ್ತೆ ನೋಡಿ. ತೋಟಕ್ಕೆ ರಾಕ್ಷಸ ಕುಲ ಅಂತ ನಾ ಹೇಳಿ ತೋರಿಸಿದ್ನಲ್ಲ ನಿಮ್ಗೆ ವಿಡಿಯೋ ಅಲ್ವಾ. ನೋಡಿ, ರಾಕ್ಷಸ ಕುಲಕ್ಕೆ ಕೀಟನಾಶಕ ಹೊಡೆದ್ರೆ ಕೊಳೆನಾಶಕ ಹೊಡೆದಿದ್ದು, ಕಳೆನಾಶಕ. ಅದಕ್ಕೋಸ್ಕರ ಈಗಷ್ಟ್ರ ಮೇಲೆ ನೋಡಿ ಹೇಗೆ ಮಲಗಿದೆ ಅಂತ. ಇದನ್ನು ತೆಗೆದೇ ಹೋದರೆ ಅಡಿಕೆ ಮರ ಬೆಳೆಯೋದೇ ಇಲ್ಲ, ಕಾಯಿ ಬಿಡೋದು ಇಲ್ಲ. ಅಡಿಕೆ ಮರದ ಬುಡದಷ್ಟು ಸಾರನೂ ಅದೇ ತೆಗೆದುಕೊಳ್ಳುತ್ತೆ. ಅದಕ್ಕೋಸ್ಕರನೇ ಇದನ್ನು ತೆಕ್ಕೊಂಡ್ರು ಮಾತ್ರ ಅಡಿಕೆ ಮರಗಳು ಚೆನ್ನಾಗಿ ಬೆಳೀತವೆ. ಇಲ್ಲಾಂದರೆ ಅಡಿಕೆ ಮರಕ್ಕೆ ಒಂದು ಕೊಳೆ, ಹಾಗೆ ಮರ ಬೆಳೆಯೋಕ್ಕೆ ಸಹಿತ, ಬೆಳವಣಿಗೆಗೆ ಸಹಿತ ತುಂಬ ತುಂಬ ಪ್ರಾಬ್ಲಮ್ ಕೊಡೋದಂದ್ರೆ ಇದೆ. ಎಲ್ಲಿ ಇದು ನಿಂಬೆ ಹಣ್ಣಿನ ಗಿಡ. ಕಾಯಿ ಬಿಟ್ಟಿದೆ ನೋಡಿ ನಿಂಬೆ ಹಣ್ಣಿನ ಗಿಡದಲ್ಲಿ. ಕೈ ಬಿದ್ದಿದೆ, ಏನು ಕಲ್ಲು ಹೊಡಿಲಿಲ್ಲ, ಎಂತೂ ಇಲ್ಲ, ತಾನಾಗೇ ಬಿದ್ದಿದೆ ಮರದಿಂದ ನೋಡಿ. ಇದೇ ಮಾವಿನ ಮರ, ಮಾವಿನ ಮರದಿಂದ ಬಿದ್ದಿರೋ ಅಂಥದ್ದು. ಬೆಕ್ಕನ್ನ ಬಿಟ್ಟು ಹೋಗಿತ್ತು ಇಲ್ಲಿವರೆಗೆ ಕರೆದು. ಈಗ ನೋಡಿ ಬೆಕ್ಕು ನೋಡಿ ನೋಡಿ